ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳಲ್ಲಿ. ಇದು ರೇಡಿಯೋ ಆಕ್ಟಿವ್. ನಾನಿದ್ದೀನಿ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಕೇಳುವರೆ, ಇವತ್ತಿನ ಚಿಗುರಿದ ಬದುಕು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಚಿಗುರಿದ ಬದುಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಜಯ್ ಕುಮಾರಿ ಅವರಿದ್ದಾರೆ. ಅವರ ಒಂದು ಲೈಫ್ ಸ್ಟೋರಿನ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮ್ಮ ಜೊತೆ ಮಾತನಾಡ್ತಾರೆ. ಹಾಗಾದರೆ ಬನ್ನಿ, ಏನಿಲ್ಲ ವಿಷಯಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಮಗೆ ತಿಳಿಸ್ತಾರೆ ಅಂತ ಕೇಳೋಣ ಬನ್ನಿ. ವಿಜಯ್ ಕುಮಾರಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಎಲ್ಲಿವರೆಗೂ ಓದಿದ್ದೀರಾ? ಸೆಕೆಂಡ್ ಇಯರ್. ಮುಂದೆ ಯಾಕೆ ಓದಲಿಲ್ಲ ನೀವು? ಓದಕ್ಕಾಗಿಲ್ಲ. ಮನೇಲಿ ಕಷ್ಟ ಆಯ್ತಾ? ಬಡತನನ? ಓಕೆ. ಯಾವ ಏಜಿಗೆ ಮದುವೆ ಆಯ್ತು ನಿಮಗೆ? 20. ಎಷ್ಟು ಜನ ಮಕ್ಕಳು? 3 ಜನ. ಏನು? 2 ಹೆಣ್ಮಕ್ಳು, 1 ಗಂಡು ಹುಡುಗ. 2 ಹೆಣ್ಮಗು, 1 ಗಂಡು ಮಗು. ಏನು ಓದ್ತಾ ಇದ್ದಾರೆ ಮಗು? ಅವಳು ಒಬ್ಳಿಗೆ ಮದುವೆ ಆಗಿದೆ, ಅವನಿಗೂ ಮಗನಿಗೂ ಮದುವೆ ಆಗಿದೆ, ಸಪ್ರೇಟ್ ಇದ್ದಾರೆ. ಇನ್ನು ಚಿಕ್ಕವಳು ನಾನು ಇಬ್ರು ಇದ್ದೀವಿ. ಓಕೆ. ಚಿಕ್ಕವಳು ಏನು ಮಾಡ್ತಾ ಇದ್ದಾಳೆ? ಚಿಕ್ಕವಳು ಅಂದರೆ ಅವಳಿಗೆ ಇವಾಗ 18 ಇಯರ್ಸ್, SLC ಕಟ್ಟಿದ್ದಾಳೆ ಎಕ್ಸಾಮ್. ಓಕೆ. ಓದ್ತಾ ಇದ್ದಾಳೆ ಇನ್ನೂ. ನೀವೇನು ಕೆಲಸ ಮಾಡ್ತಾ ಇದ್ದೀರಾ? ನಾನು ಮನೆ ಕೆಲಸ ಮಾಡ್ತೀನಿ. ಮನೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ? ನಿಮಗೆ ಯಾವಾಗ ಗೊತ್ತಾಯ್ತು ಈ ಥರ ಪ್ರಾಬ್ಲಮ್ ಇದೆ ಅಂತ? ನನಗೆ ತುಂಬ ಜ್ವರ ಬಂತು ಇದ್ಕಿದಂಗೆನೇ. ಏನು ಹಿಂಗಾಗ್ತಿದೆಯಲ್ಲ, ಸುಸ್ತಾಗ್ತಾ ಇತ್ತು. ಹೊರಗಡೆ ಬ್ಲಡ್ ಎಲ್ಲ ಕೊಟ್ಬಿಟ್ಟು ಟೆಸ್ಟ್ ಮಾಡಿಸಿದ್ವಿ. ಅವರು ಏನೂ ಹೇಳಲಿಲ್ಲ. ಸರಿ, ನಾನು ಮುಂಚೆ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ. ಆವಾಗ ಅಲ್ಲಿ ESI ಇತ್ತು. ಅಲ್ಲಿ ESIಯಲ್ಲಿ ಹೋಗಿ ತೋರಿಸ್ದೆ. ಆವಾಗ ಗೊತ್ತಾಯಿತು ನನಗೆ ಈ ಥರ ಪ್ರಾಬ್ಲಮ್. ಅದು ನಮ್ಮ ಯಜಮಾನ್ರಿಂದ ಬಂದಿರೋದು. ಏನಾಗಿ ತೀರೋದ್ರು ನಿಮ್ಮ ಯಜಮಾನ್ರು? ಅವರಿದೆ ಇದೇ ಇದೆ. ಮಾತ್ರೆ ತಗೋತಿದ್ರ ಅವರು? ಅವ್ರು ಕರೆಕ್ಟಾಗಿ ತಗೊಳ್ತಾ ಇರಲಿಲ್ಲ. ಮಾತ್ರೆ ಮೆಡಿಸಿನ್ ತಗೊಳ್ತಾ ಇರಲಿಲ್ಲ ಕರೆಕ್ಟಾಗಿ. ಅವ್ರು ಏನು ಕೆಲಸ ಮಾಡ್ತಾ ಇದ್ರು? ಅವರು ಜಮೀನು ಕೆಲಸ ಊರಲ್ಲಿ. ಇಲ್ಲಿಂದ ತಿಂಗಳಿಗೆ 1 ಸಾರಿ 2 ಸಾರಿ ಓಡಾಡೋರು ಊರಿಗೆ, ಜಮೀನು ಕೆಲಸ. ಅವಾಗ ಅವ್ರು ಮಾತ್ರೆ ತಗೋಬೇಕಾದ್ರೆ ನಿಮ್ದು ಬ್ಲಡ್ ಟೆಸ್ಟ್ ಮಾಡಿಸ್ತಿಲ್ವಾ? ಇಲ್ಲ, ಮಾಡಿಸಿಲ್ಲ ನಾನು. ಬಿಡು, ಅಷ್ಟು ನಾವಿಬ್ರು ಕಾಂಟ್ಯಾಕ್ಟ್ ಇರಲಿಲ್ಲ. ಇಲ್ಲ ಬಿಡು ನನಗೆ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಮಾಡಿಸ್ತಾರಲ್ಲ ನಿಮ್ಮ ಹಸ್ಬೆಂಡ್? ಅವತ್ತು ಹೇಳಿದ್ರು, ಅವ್ರಿಗೆ ಕರ್ಕೊಂಡು ಬಂದು ಇಲ್ಲಿ ಚೆಕಪ್ ಮಾಡಿಸಿದ್ವಿ. ಅವತ್ತು ನನಗೆ ಮಾಡಿಸು ಅಂತ ಹೇಳಿ, ಬೇಡ ಅವ್ರಿಗೂ ನನಗೂ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ ಅಂತ ನಾನು ಹೇಳಿದೆ. ಇವಳು ಚಿಕ್ಕವಳು ಹುಟ್ಟಿದ್ಲಲ್ಲ, ಅವಳು ಲೇಟಾಗಿ ಹುಟ್ಟಿದ್ದು ಚಿಕ್ಕವಳು. ಆಮೇಲೆ ಮಾಡಿಸಿದ್ದು ನಾನು. ಆವಾಗ ಗೊತ್ತಾಯಿತು ನಂಗೆ. ಜ್ವರ ಬಂದಾಗಲೇ ನಂಗೆ ಗೊತ್ತಾಗಿದ್ದು ಈ ಥರ ಅಂತ. ಮನೆಯಲ್ಲಿ ಯಾರಿಗೆ ಗೊತ್ತು ನಿಮಗೆ ಈ ಥರ ತೊಂದರೆ ಇದೆ ಅಂತ? ನನ್ನ ಮಕ್ಕಳಿಗೆ ಗೊತ್ತು. 3 ಜನಕ್ಕೂ ಹೇಳಿ? 3 ಜನ ಮಕ್ಕಳಿಗೂ ಗೊತ್ತು. ಇವಾಗ ನಿಮ್ಮ ಚಿಕ್ಕ ಮಗಳೇ ನಿಮ್ಮನ್ನ ಟೇಕ್ ಕೇರ್ ಮಾಡ್ತಾ ಇರೋದು? ಇಬ್ರು ಮಕ್ಕಳದು ಮದುವೆ ಆಗಿದೆ? ಇಬ್ಬರದು ಮದುವೆ. ಮಾತ್ರೆ ಯಾವಾಗ ಶುರು ಮಾಡಿದ್ರಿ? ವರ್ಷದ ಮೇಲೆ 4 ತಿಂಗಳಾಯಿತು. ಮಾತ್ರೆ ಶುರು ಮಾಡಿ ಪ್ರಾಬ್ಲಮ್ ಆಯ್ತಾ ನಿಮಗೆ? ಏನೂ ಇಲ್ಲ. ಸೈಡ್ ಎಫೆಕ್ಟ್, ವಾಂತಿ ಆಗೋದು ಏನೇನೂ ಇಲ್ಲ ಮೇಡಮ್. ತಲೆ ಚಕ್ಕರ್ ಬರೋದು? ಚೆನ್ನಾಗಿದ್ದೀನಿ. ಮಾತ್ರೆನ ನಿಲ್ಲಿಸಬಾರ್ದು ಅಂತ ಹೇಳಿದಾರಾ? ನೀವಿರೋ ತನಕ ತಗೋಬೇಕು ಅಂತ ಹೇಳಿದ್ದಾರೆ. ಕರೆಕ್ಟಾಗಿ ತಗೋತಾ ಇದ್ದೀರಾ? ನಿಲ್ಲಿಸಿಲ್ಲ ಇಲ್ಲಿವರೆಗೂ? ಯಾವಾಗಲೂ ನಿಲ್ಲಿಸಿಲ್ಲ. ಇವಾಗ ಮುಂಚೆಯಿಂದನೂ ಒಂದೇ ಮಾತ್ರೆ ಕೊಡ್ತಾ ಇದ್ದಾರಾ? ಹೆಂಗೆ? ಒಂದೇ ಮಾತ್ರೆ ನನಗೆ 24 ಅವರ್ಸ್ಗೆ ಒಂದು ಮಾತ್ರೆ. ಒಂದೇ. ಇವಾಗ ನೀವು ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ, ಬೆಳಗ್ಗೆ ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಬರ್ತೀರಾ? ಬೆಳಿಗ್ಗೆ 8 ಗಂಟೆಗೆ ಹೋಗ್ತೀನಿ. ಮಧ್ಯಾಹ್ನ 1 ಗಂಟೆ 12 ಗಂಟೆಗೆ ಏನಾದರೂ ಈ ಥರ ಶಾಪಿಗೆ ಬರಬೇಕು ಅಂದರೆ ಬೇಗ ಬಂದುಬಿಡ್ತೀನಿ. 1-3 ಮನೆ ಕೆಲಸ ಮಾಡಿಕೊಂಡು ಬಂದುಬಿಡ್ತೀನಿ. ಅಂದರೆ ನೀವು ಮನೆ ಕೆಲಸ ಮುಗಿಸ್ಕೊಂಡೇ ಬರ್ತೀರಾ ಮೆಡಿಸಿನ್ಸ್ಗೆ ತಗೊಂಡು ಹೋಗೋಕ್ಕೆ? ಮತ್ತೆ ಇಲ್ಲಿ ಬೇಗ ನನಗೆ ಮುಗೀತು ಅಂದರೆ ಮತ್ತೆ ಹೋಗ್ತೀನಿ. ಮತ್ತೆ ಕೆಲಸಕ್ಕೆ ಹೋಗ್ತೀರಾ? ಮನೆ ಕೆಲಸ ಏನು ಸಿಗುತ್ತೆ ನಿಮಗೆ ತಿಂಗಳಿಗೆ? ಏನು 1.5 ಒಂದು ಕಡೆ ಕೊಡ್ತಾರೆ. ಆವಾಗಿಂದ ಮಾಡ್ತಾ ಇದ್ದೀನಲ್ಲ, 1.5 ಕೊಡ್ತಾರೆ, ಒಂದು ಕಡೆ 2 ಕೊಡ್ತಾರೆ, ಇನ್ನೊಂದು ಕಡೆ 1 ಕೊಡ್ತಾರೆ. ಸಾಕಾಗುತ್ತಾ ನಿಮಗೆ? ಸಾಕಾಗಲ್ಲ, ಹೆಂಗೋ ಮೇಂಟೈನ್ ಮಾಡ್ತಾ ಇದ್ದೀನಿ. ಸ್ವಂತ ಮನೆ? ಬಾಡಿಗೆ ಮನೆ. ಬಾಡಿಗೆ ಕಟ್ಕೊಂಡು ನನ್ನ ಮಗಳು ಒಂದು ಸ್ವಲ್ಪ ಕೊಡ್ತಾ ಇದ್ದಾಳೆ ಇವಾಗ. ದೊಡ್ಡವಳು ಮದುವೆ ಆಗಿದೆ. ಆಗಿದೆ. ಏನು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಮಗಳು?
ಅವಳು ಇಲ್ಲಿ ಮಲ್ಲೇಶ್ವರಮಲ್ಲಿ ಜಿಮ್ ಇದೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಚಿಕ್ಕ ಮಗಳು ಇವಾಗ ಓದ್ಬೇಕು, SLC ಕಟ್ಟಿದ್ದಾಳೆ ಅವಳು. SSLC ಕಟ್ಟಿದ್ದಾಳ, ಓದ್ತಾ ಇದ್ದಾಳೆ. ಹಂಗಾದ್ರೆ ಓದಿಸ್ಬೇಕು ಅಂತ ನಿಮಗೂ ಆಸೆ ಇದೆ? ಓದಿಸ್ಬೇಕು ಅಂತ ಇದ್ದೀನಿ. ಅವಳಿಗೆ ನನಗೆ ಪ್ರಾಬ್ಲಮ್ಮು ಅಂತ ಅವಳು ಸುಮ್ಮನೆ ಆಗಿಬಿಟ್ಟಿದ್ದಾಳೆ. ಬೇಡ ಓದೋದು, ಕೆಲ್ಸಕ್ಕೆ ಹೋಗೋಣ, ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದಾಳೆ. ಓಕೆ. ಈಗ ನಿಮ್ಮ ಯಜಮಾನ್ರಿಗೆ ಇದೆ ಅಂತ ಗೊತ್ತಾಯ್ತು, ಅವ್ರ ಡೆತ್ ಆದ್ರು, ಆಮೇಲೆ ನಿಮಗಿದೆ ಅಂತ ಗೊತ್ತಾಯ್ತು, ಅವಾಗ ನಿಮ್ಗೆ ಯಾವ ಥರ ಫೀಲ್ ಆಯಿತು? ನಂಗೆ ತುಂಬ ಬೇಜಾರಾಯಿತು, ತುಂಬ ನೋವಾಯಿತು ನನಗೆ. ಅವ್ರು ಹಿಂಗೆ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಈ ಥರ ನನಗೆ ಬ್ಲಡ್ ಟೆಸ್ಟ್ ಬಂದಾಗ ತುಂಬ ನೋವಾಗ್ಬಿಡ್ತು ನನಗೆ. ಲೈಫಲ್ಲಿ ಏನು ಈ ಥರ ಆಯ್ತಲ್ಲ, ಅಲ್ಲಿ ಇದು ಮಾಡ್ತಾರಲ್ಲ, ಅವಾಗ ಅವ್ರು ಹೇಳಿದ್ರು ಧೈರ್ಯ ತಗೋಬೇಕು, ಏನೂ ಆಗಲ್ಲ, ಟ್ಯಾಬ್ಲೆಟ್ ತೊಗೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ರು. ಓಕೆ. ಇವಾಗ ನಿಮ್ಮ ಹಸ್ಬೆಂಡ್ ಮನೆ ಕಡೆಯಿಂದನೂ ನಿಮ್ಗೆ ಏನು ಅದೇ ಇವಾಗ ಅವ್ರಿಗೂ ನಮಗೂ ಕಾಂಟ್ಯಾಕ್ಟೇ ಇಲ್ಲ. ಯಾಕೆ? ಅವ್ರದ್ದೇನೋ ಆಸ್ತಿ ಎಲ್ಲ ಏನಿರಲಿಲ್ಲ? ಹಾಂ, ಇಲ್ಲ, ಎಲ್ಲ ಅವರೇ ತೊಗೊಂಡಿದ್ದಾರೆ. ಹಂಗೆ ಅವರು ನಿಮ್ಮ ಮಕ್ಕಳಿದ್ದಾರೆ, ಅವರು ನೋಡಿ ಮಾಡಿ ಎಲ್ಲ ಮಾಡಿಕೊಂಡು ಹೋಗಿದ್ದು. ನನಗೆ ನೋಡಿದ್ರೆ ಇವಾಗ ಏನೂ ಇಲ್ಲ, ಅಲ್ಲ ನಿಮ್ ಎಲ್ಲ ಮಾರ್ಕೊಂಬಿಟ್ಟಿದ್ದಾರೆ. ಅವಾಗೇನೇನೆ ಮಾರ್ಕೊಂಡಿದ್ದಾರೆ. ಓಕೆ. ಅಂದರೆ ನಿಮಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇವಾಗ ಕಾಂಟ್ಯಾಕ್ಟೇ ಇಲ್ಲ. ಅದೇ ಇರೋದ್ಮೇಲೆ ನೋಡ್ತಾರೆ ಅಂದ್ಕೊಂಡೆ. ನಮ್ಮ ಭಾವ ಮೈದ ಎಲ್ಲ ಇದ್ದಾರೆ, ಏನೇನು ಇಲ್ಲ. ಇರೋದೊಂದು ಮಗು ಇದೆ, ಅದಕ್ಕೆ ಬೇರೆ ಮದುವೆ ಮಾಡಬೇಕು ಅಂದ್ಕೊಂಡೆ, ಮಾಡ್ತಾರೆ ಅಂದ್ಕೊಂಡೆ. ಅವ್ರಿಗೂ ನನಗೂ ಇವಾಗ ಏನೇನು ಕಾಂಟ್ಯಾಕ್ಟ್ ಇಲ್ಲ, ಅವ್ರು ಬರೋದು ಇಲ್ಲ, ಏನೂ ಇಲ್ಲ. ಓಕೆ. ಓಕೆ. ಯಾವ ಊರಿಗೆ ಕೊಟ್ಟು ಮದುವೆ ಮಾಡಿ? ಚಿತ್ರದುರ್ಗ ಹತ್ರ ಬೆಳಗಟ್ಟ. ಆಸ್ತಿ ಎಲ್ಲ ಒಟ್ಟು ಇದೆ, ಮಾರ್ಕೊಂಬಿಟ್ಟಿದ್ದಾರೆ ಅವಾಗಲೇನೆ. ಅದನ್ನು ಮಾರಾಕ್ಬಿಟ್ಟಿದ್ದಾರೆ. ಅವಾಗೆ ಇಲ್ಲ ಇವಾಗ ಏನು ಇಲ್ಲ. ನಿಮ್ಮ ತವ್ರ ಮನೆ ಕಡೆ ಸಪೋರ್ಟು ಇಲ್ವಾ ನಿಮಗೆ? ಅವ್ರು ನಮ್ಮ ತಂದೆ ತಾಯಿ ಎಲ್ಲ ತೀರೋಗಿದ್ದಾರೆ. ನಮ್ಮ ಅಣ್ಣ ತಮ್ಮ ಎಲ್ಲ ತಮ್ಮದಿರಿಬ್ರು ಇದ್ದಾರೆ, ಅವರು ಎಲ್ಲ ಸಪ್ರೇಟ್ ಇದ್ದಾರೆ. ಓಕೆ. ಓಕೆ. ಎಲ್ಲರೂ ಕೂಲಿ ಮಾಡಿಕೊಂಡೇ ಜೀವನ ಮಾಡುವಂಥದ್ದು. ಎಲ್ಲರೂ ಆರ್ಥಿಕವಾಗಿ ಸ್ವಲ್ಪ ಕಷ್ಟದಲ್ಲೇ ಬಂದಿರೋ ಅಂಥದ್ದು. ಓಕೆ. ಇವಾಗ ಮಾತ್ರೆ ಕೊಡೋದಕ್ಕಿಂತ ಮುಂಚೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾರೆ ನಿಮ್ಗೆ, ಅಂದ್ರೆ ಮಾತ್ರೆ ಹೆಂಗ್ ತಗೋಬೇಕು, ಏನೆಲ್ಲ ಊಟ ಮಾಡಬೇಕು, ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಅದೆಲ್ಲ ನಿಮ್ಗೆ ಅರ್ಥ ಆಯ್ತಾ? ಅವ್ರು ಹೇಳಿದ್ದು ಆ ಮಾತ್ರೆ ಹೇಗ್ ತಗೋಬೇಕು, ಮಾತ್ರೆ ಬಿಟ್ರೆ ಏನೇನ್ ತೊಂದ್ರೆ ಬರುತ್ತೆ ಅಂತೆಲ್ಲ ಹೇಳಿದ್ರ ತೊಂದ್ರೆ ಏನೇನ್ ಬರುತ್ತೆ ಅಂತ ಗೊತ್ತಿದ್ಯಾ? ಏನು ಹೇಳಿದ್ರು ತೊಂದರೆ ಏನು? ಅವರು ನಾನು ಮರ್ತೋಗಿದ್ದೀನಿ ಮೇಡಮ್, ಆಗಲೇ 1.5 ವರ್ಷ ಆಯಿತು, ಮರ್ತಿದ್ದೀನಿ. ಇವಾಗ 8 ಗಂಟೆಗೆ ನೀವು ಊಟ ಮಾಡಿದ್ರೆ 9 ಗಂಟೆಗೆಲ್ಲ ಟ್ಯಾಬ್ಲೆಟ್ ತಗೋಬೇಕು, ಅದಷ್ಟು ಮಾತ್ರ ನೆನಪಿದೆ ನನಗೆ. ಇವಾಗ ಮಾತ್ರೆಗೆ ಬರ್ತಿರಲ್ವಾ? ಯಾಕೆ ಬರ್ತಿರಲ್ಲ? ಇಲ್ಲಿ ಯಾರಾದ್ರೂ ಪರಿಚಯ ಇದ್ದಾರಾ ನಿಮ್ಮ ಜೊತೆ? ಇಲ್ಲ ಇಲ್ಲ, ಯಾರಿಗೂ ಪರಿಚಯನೂ ಮಾಡ್ಕೊಳ್ಳಲ್ಲ, ಏನು ಇಲ್ಲ. ಯಾರನ್ನೂ ಮಾತಾಡ್ಸಲ್ಲ? ಮಾತಾಡ್ಸಿ ಯಾರನ್ನಾದ್ರೂ ಮಾತ್ರೆ ತಗೋತಾ ಇದ್ದೀರಾ, ಈಗ ಹೆಲ್ತ್ ಕಂಡೀಷನ್ಸ್ ಹೇಗಿದೆ ಅಂತ ಏನಾದರೂ ಕ್ಯಾಶುವಲ್ ಆಗಿ ಮಾತಾಡ್ಬೋದಲ್ಲ. ಇವಾಗ ಒಂಥರ ಇದು ಅಂದ್ರೆ ಒಬ್ಬೊಬ್ರು ಒಂಥರ ಇದು ಮಾಡ್ತಾರೆ. ಅದಕ್ಕೇನೆ ಅದು ಯಾರೋ ಅವತ್ತು ನಾನು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಯಿತು, ಎಲ್ಲಿ ಮಾಡಿಸೋದು ಗೊತ್ತಿಲ್ಲ. ಅವರಿಬ್ರು ಹಿಂಗೆ ಪಕ್ಕ ಕುತ್ಕೊಂಡು ಹಿಂಗೆ ಪಿಸ ಅಂತ ಮಾತಾಡ್ತಾ ಇದ್ರು. ಸುಮ್ಮನೆ ಏನಕ್ಕೆ ಅವ್ರನ್ನ ನಾನು ಕೇಳೋದು, ಅವ್ರಿಗೇನಕ್ಕೆ ತೊಂದರೆ ಅಂದ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟೆ. ಏನು ಕೇಳಲಿಲ್ಲ, ಯಾರನ್ನು ಕೇಳಲಿಲ್ಲ, ಸುಮ್ಮನೆ ಹೋಗ್ಬಿಟ್ಟೆ. ಆಮೇಲೆ ಡಾಕ್ಟ್ರೇ ಇಲ್ಲಿ ಟೆಸ್ಟ್ ಮಾಡಿಸಿ ಬ್ಲಡ್ ಬರ್ಕೊಟ್ರು. ಒಬ್ಬೊಬ್ರು ಯಾರೋ ಒಬ್ಬೊಬ್ರು ಮಾತಾಡ್ತಾರೆ, ಎಲ್ಲ ಮಾತಾಡ್ಸಲ್ಲ. ನಾನು ಮಾತಾಡ್ಸಕ್ ಹೋಗಲ್ಲ, ಬರ್ತೀನ ಅಲ್ಲಿ ಕುತ್ಕೊಳ್ಳೋದು ಇಲ್ಲ, ನಿಂತ್ಕೊಂಡೇನೆ ಟ್ಯಾಬ್ಲೆಟ್ ಬುಕ್ ಇಟ್ಬಿಟ್ಟು ಟ್ಯಾಬ್ಲೆಟ್ ಇಸ್ಕೊಂಡು ಹೋಗ್ಬಿಡ್ತೀನಿ. ಬೇಗ ಕೊಟ್ಬಿಡ್ತಾರೆ. 1 ಅವರ್ ಜನ ಇರ್ತಾರಲ್ಲ ಮೇಡಮ್, 1 ಅವರ್ ಆಗುತ್ತೆ. ಜನ ಇಲ್ಲ ಅಂದ್ರೆ ಬೇಗ ಆಗುತ್ತೆ. ಆದ್ರೆ ನಿಮ್ಗೆ ಬಂದು ಮಾತು ತಗೊಂಡು ಹೋಗಕ್ಕೆ ಇರೋ ತೊಂದರೆ ಇಲ್ವಾ? ಏನು ತೊಂದರೆ, ಕಷ್ಟ ಆಗ್ತಾ ಇದೆಯಾ? ಏನು ಕಷ್ಟ? ಈಗ ಕೋವಿಡ್ ಟೈಮಲ್ಲಿ, ಆ ಟೈಮಲ್ಲೆಲ್ಲ ಕಷ್ಟ ಆಯ್ತಾ ನಿಮ್ಗೆ? ಅವಾಗೆಲ್ಲ ದೂರ ನಿಂತ್ಕೊಂಡು ತಗೊಂಡು ಹೋಗ್ತಾ ಇದ್ವಿ. ನೀವೇ ನಾನೇ ತಗೊಂಡೋಗಿದ್ದೀನಿ. ಏನು ತೊಂದರೆ ಆಗಿಲ್ಲ. ಸ್ಟಿಲ್ ಇಲ್ಲಿವರೆಗೂ ಏನು ತೊಂದರೆ ಆಗಿಲ್ಲ, ಆರಾಮಾಗಿ ಸಿಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೇಳಿದ್ರಲ್ಲ ಕೇಳಿದರೆ, ಇಷ್ಟೊತ್ತರೆಗೂ ನಮ್ಮ ಜೊತೆ ವಿಜಯ್ ಕುಮಾರಿ ಅವರಿದ್ದರು. ಅವ್ರಿಗೆ 3 ಜನ ಹೆಣ್ಮಕ್ಳು, ಅದರಲ್ಲಿ 2 ಹೆಣ್ಮಕ್ಳದ್ದು ಮದುವೆ ಆಗಿದೆ. ಇವರು ಸಹ ಸಿಂಗಲ್ ಪೇರೆಂಟ್ಸೇ. ಇನ್ನೂ ಒಬ್ಬಳು ಮಗಳು SSLC ಫೇಲ್ ಆಗಿದ್ದಾರೆ, ಇವಾಗ ಮತ್ತೆ ಎಕ್ಸಾಮ್ ಕಟ್ಟಿದ್ದಾರೆ. ಆದರೆ ತಾಯಿ ಕಷ್ಟನ ನೋಡಿ ಮಗಳು ಎಜುಕೇಷನ್ನ ಕಂಟಿನ್ಯೂ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ, ಬಿಕಾಸ್ ಆಫ್ ಬಡತನ. 2 ಮಕ್ಕಳಿಗೂ ಮದುವೆ ಆಗಿದೆ. ಅದರಲ್ಲಿ ಒಬ್ಬ ಮಗಳು ಸ್ವಲ್ಪ ಮಟ್ಟಿಗೆ ಫೈನಾನ್ಷಿಯಲ್ ಸಪೋರ್ಟ್ನ ವಿಜಯಲಕ್ಷ್ಮಿ ಅವರಿಗೆ ಕೊಡ್ತಾ ಇದ್ದಾರೆ. ಇವರು ಸಹ ಮನೆ ಕೆಲಸಕ್ಕೆ ಹೋಗಿ ತುಂಬ ವರ್ಷದಿಂದ ಒಂದೆರಡು ಮನೆಗಳಲ್ಲಿ ಕೆಲಸ ಮಾಡಿಕೊಂಡು
ಜೀವನನ ಸಾಗಿಸ್ತಾ ಇದ್ದಾರೆ. ಇವ್ರಿಗೂ ಯಾವುದೇ ರೀತಿ ಫೈನಾನ್ಷಿಯಲಿ ಸಪೋರ್ಟ್ ನೀಡೋವಂಥವ್ರು ಯಾರೂ ಇಲ್ಲ ಅಂತ ತಿಳಿಸಿದರು. ಕೆಲವರು ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ರೇಡಿಯೋ ಆ್ಯಕ್ಟಿವ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಸಮುದಾಯದ ಜನರಿಗೆ ತಲುಪಿಸುವಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಮೀಡಿಯಾ ಸ್ಟಡೀಸ್ ಜೈನ್ ಡಿಮ್ಯಾಂಡ್ ಟು ಬಿ ಯೂನಿವರ್ಸಿಟಿ ಎಂದು ಹೇಳಲು ನಾನು ಬಯಸುತ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ರೇಡಿಯೋ ಆ್ಯಕ್ಟಿವ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಸಮುದಾಯದ ಜನರಿಗೆ ತಲುಪಿಸುವಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಮೀಡಿಯಾ ಸ್ಟಡೀಸ್ ಜೈನ್ ಡಿಮ್ಯಾಂಡ್ ಟು ಬಿ ಯೂನಿವರ್ಸಿಟಿ ಎಂದು ಹೇಳಲು ನಾನು ಬಯಸುತ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ರೇಡಿಯೋ ಗೆಳತಿ ರಾಧಾ.